ನಮಸ್ಕಾರ. ನನ್ನ ಹೆಸರು ರಾಜು ಶಿವಲಿಂಗ್ ಹುದ್ದಾರ್ ಅಂತೇಳಿ. ಬೆಳಗಾವಿ ಜಿಲ್ಲೆಯ ಬುಡ್ಕೆಂಟಿ ಗ್ರಾಮದಲ್ಲಿ ನಾವು ಮೀನುಗಾರಿಕೆಯನ್ನು ಮಾಡಿದ್ದೀವಿ. ಮರಲ್ ಅಂತ ಹೇಳಿ ಕುಚ್ಚಿ ಮೀನು ಕನ್ನಡದಲ್ಲಿ ಅಂತ ಹೇಳ್ತಾರೆ. ಆಮೇಲೆ ಇದು ನಾವು ಮರಿಗಳನ್ನೆಲ್ಲ ತರೋದು ಆಂಧ್ರದಲ್ಲಿ ವಿಜಯವಾಡದಿಂದ ನಾನು ಮರಿಗಳನ್ನೆಲ್ಲ ತರ್ತೀನಿ. ನಂತರ ಮರಿಗಳನ್ನ ತಂದ ತಕ್ಷಣ ಫಸ್ಟು ನಾವು ವಾಟರ್ ಟೆಸ್ಟಿಂಗು, ವಾಟರ್ ಯಾವ ಥರ ಟೆಸ್ಟ್ ಮಾಡಬೇಕಂದ್ರೆ PH, TDS, ಆಮೇಲೆ DO ಎಷ್ಟಿದೆ, ಆಮೇಲೆ ಎಷ್ಟು ಪ್ರಮಾಣದಲ್ಲಿ PVH ಇದೆ, ಅದನ್ನೆಲ್ಲ ಚೆಕ್ ಮಾಡಿ ನಾವು ಎಲ್ಲ ಮರಿಗಳನ್ನ ತಂದುಬಿಡ್ತೀವಿ ಇದರಲ್ಲಿ. ನಂತರ ಇದರಲ್ಲಿ ಫಸ್ಟು ಪ್ರಿಪೇರ್ ಮಾಡಬೇಕಂದ್ರೆ ಸ್ಯಾನಿಟೈಸರ್, ಫೋಲೋಗಾರ್ಡ್ ಅಂತೇಳಿ ಸ್ಯಾನಿಟೈಸರ್ ಬರುತ್ತೆ. ಆಮೇಲೆ PP, ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅಂತ ಹಾಕಬೇಕಾಗತ್ತೆ. ಆಮೇಲೆ ಫಸ್ಟು ವಾಟರ್ ಸ್ಟೇಬಲಲ್ಲಿ ಇಡಬೇಕಾಗತ್ತೆ ನಾವು. DO ಯಾವ ಪ್ರಮಾಣದಲ್ಲಿದೆ ಇದೆಲ್ಲ ನೋಡಿಬಿಟ್ಟು ನಾವು ಮರಿಗಳನ್ನ ತಂದುಬಿಡ್ತೀವಿ ಇದರಲ್ಲಿ ಫಸ್ಟು. ನಂತರ ಇದಕ್ಕೆ ಮೆಡಿಸಿನ್ ಬರುತ್ತೆ. ಜಾಸ್ತಿ ಹೇಳಬೇಕಾದ್ರೆ ಇದಕ್ಕೆ ಮೆಡಿಸಿನ್ ಯಾವ್ಯಾವ ಬರುತ್ತೆ ಅಂದರೆ ಟಾಟ್ರಾಸೈಕ್ಲಿನು, ಆಮೇಲೆ ಎಂಡ್ರೋಫ್ಲಾಕ್ಸಿನ್ನು, ಸಿಫ್ಯಾಕ್ಸ್ ಮೆಡಿಸಿನ್ನು, ಹಲವಾರು ನಾವು ಇದರಲ್ಲಿ ರೋಗಗಳನ್ನು ನಾವು ಕಾಣ್ತೀವಿ. ಫಂಗಲ್ ಇನ್ಫೆಕ್ಷನ್ ಅಂತ ಬರುತ್ತೆ. ಈ ಥರ ಎಲ್ಲ ಇನ್ಫೆಕ್ಷನ್ನು ಬರ್ತವೆ ಜಾಸ್ತಿ ಅಂದರೆ ನಾವೆಲ್ಲ ವಾಟರ್ ಟೆಸ್ಟಿಂಗ್ನಲ್ಲಿ ನೋಡಬೇಕಾಗತ್ತೆ. ಪ್ರತಿಯೊಂದನ್ನು ಎಲ್ಲ ಟೆಸ್ಟ್ ಮಾಡಿ ನೋಡಬೇಕಾಗತ್ತೆ. ಯಾವುದಾದ್ರೂ ಅಮೋನಿಯಾ ಬರ್ತಂದರೆ ಅಮೋನಿಯಾಗೆ ಇದೇ ಥರ ಅಂತ ಮೆಡಿಸಿನ್ ಹಾಕಬೇಕಂತ ಇರುತ್ತೆ. ನಂತರ ಇದಕ್ಕೆ ಜಾಸ್ತಿ ಬೇಡಿಕೆ ಬರೋದು ಮರಲ್ಗೆ ಹೈದರಾಬಾದ್ನಲ್ಲಿ ಜಾಸ್ತಿ ಬೇಡಿಕೆ ಇದೆ ಇದರಲ್ಲಿ. ಇವಾಗ ನಾವು ಮರಿಗಳನ್ನ ತರೋದು ಒಂದು ಮಿನಿಮಮ್ ಅಂದರೆ ಒಂದು 3 ರಿಂದ 5 ಇಂಚ್ ತರಬೇಕಾಗತ್ತೆ. ಇವಾಗ 5 ಇಂಚಿದ್ದು ನಾವು ಮರಿ ತಂದಂದರೆ ಮಿನಿಮಮ್ 1 kg ಆಗಲಿಕ್ಕೆ 7 to 8 ಮಂತ್ ಬೇಕಾಗತ್ತೆ. 7 to 8 ಮಂತ್ ಆಗಲಿಕ್ಕೆ ಅದಕ್ಕಾದಂಥ ಒಂದು ಆಹಾರ ಬೇಕಾಗತ್ತೆ. ಅಂದರೆ ಒಂದು ಜಾಸ್ತಿ ಪ್ರೋಟೀನ್ ಬೇಕಾಗತ್ತೆ. ಮಿನಿಮಮ್ ಒಂದು 40 ಪ್ರೋಟೀನ್ ಮೇಲ್ಗಡೆದೇ ಬೇಕು. 40 ಪ್ರೋಟೀನ್ ಮೇಲ್ಗಡೆ ತಂದಿದ್ರೇ ಅದು ಜಾಸ್ತಿ ಬೆಳವಣಿಗೆ ಆಗೋದು. ಮತ್ತು ಹೈ ಡೆನ್ಸಿಟಿ ಮಾಡಬಾರ್ದು. ಇದಕ್ಕೆ ಅದಂತೇಳಿ ಇಷ್ಟೇ ಸ್ಕ್ವೇರ್ ಫೀಟ್ನಲ್ಲೇ ಇಷ್ಟೇ ಬಿಡಬೇಕಂತ ಇರುತ್ತೆ. ಇವಾಗ ನಮ್ಮದು 1 ಎಕರ್ನಲ್ಲಿ ನಾವು 15,000 ಮರಿಗಳನ್ನ ಬಿಟ್ಟಿದ್ದೀವಿ. 10,000 ಸ್ಕ್ವೇರ್ ಫೀಟ್ನಲ್ಲಿ ಒಂದು 4,000 ಇಲ್ಲಾಂದರೆ 3,500 ಈ ಥರ ಬಿಟ್ಟು ನಾವು ಜಾಸ್ತಿ ಹೈ ಡೆನ್ಸಿಟಿ ಮಾಡಿದರೆ ಸ್ವಲ್ಪ ಬೆಳವಣಿಗೆ ಸ್ವಲ್ಪ ಸ್ಲೋ ಆಗುತ್ತೆ. ಆಮೇಲೆ ಒಂದಕ್ಕೊಂದು ಕೆನಾಬ್ಲಿಸಮ್ ಆಗಲ್ಲ ಜಾಸ್ತಿ ಡೆನ್ಸಿಟಿ ಆಗೋದ್ರಿಂದ. ಮತ್ತು ಆಮೇಲೆ ಕಡಿಮೆ ಬಿಟ್ಟು ನಮಗೆ ಫಾಸ್ಟಾಗಿ ಗ್ರೋತ್ ಆಗಲಿಕ್ಕೆ ಸಹಾಯನೂ ನಾವು ತಗೊಳ್ತೇವೆ. ಮಾರ್ಕೆಟಿಂಗ್ ಹೇಳಬೇಕಾದ್ರೆ ಹೈದರಾಬಾದ್ನಲ್ಲೇ ಜಾಸ್ತಿ ಬೇಡಿಕೆ ಇರೋದು. ಮಾರ್ಕೆಟಿಂಗ್ ಬಂದ್ಬಿಟ್ಟು ಹೈದರಾಬಾದ್ನಲ್ಲಿ ಒಂದೇ ರೇಟ್ ಅಂತ ಸಿಗಲ್ಲ. ಇದರಲ್ಲಿ ವೇರಿಯೇಷನ್ ಆಗುತ್ತೆ. ಇವಾಗ 300 ಅಂದರೆ 300 ಪೂರ್ತಿ ಬಿಗ್ಗಲ್ಲಿ ಸಿಗಲ್ಲ. ಇದರಲ್ಲಿ 3 ವೇರಿಯೇಷನ್ ಮಾಡ್ತಾರೆ. ಒಂದು ಬಿಗ್ಗು, ಮೀಡಿಯಮು, ಸ್ಮಾಲು, ಈ ಥರ 3 ವೇರಿಯೇಷನ್ ಮಾಡಿ 3 ರೇಟ್ ಪ್ರೈಸನ್ನು ಫಿಕ್ಸ್ ಮಾಡ್ತಾರೆ ಅವರು. ಯಾವ ಥರ ಅಂದರೆ ಸ್ಮಾಲ್ ಅಂದರೆ ಇವಾಗ 300 to 600, 600 to 800, 800 to ಅಬೋವ್, ಈ ಥರ ರೇಟ್ನ ಫಿಕ್ಸ್ ಮಾಡ್ತಾರೆ. 180, 250, 300 ಈ ಥರ ರೇಟ್ನ ಫಿಕ್ಸ್ ಮಾಡಿ ಅವರು ಒಯ್ತಾರೆ. ದಿನನಿತ್ಯ ನಾವು ಫೀಡ್ ಹಾಕೋದ್ರಿಂದ ಅದರಲ್ಲಿ ಜಾಸ್ತಿ ಅಮೋನಿಯಾನು ಬರುತ್ತೆ ಜಾಸ್ತಿ. ಆಮೇಲೆ ನಾವು ಅವಾಗ 15 ದಿನಕ್ಕೊಮ್ಮೆ 10 ದಿನಕ್ಕೊಮ್ಮೆ ವಾಟರ್ನ ಔಟ್ಲೆಟ್ ಮಾಡಬೇಕಾಗತ್ತೆ. ನೀರನ್ನ ತೆಗಿಬೇಕು. ಆಮೇಲೆ ನೀರನ್ನ ಹೊಸದು ಮತ್ತು ಆಮೇಲೆ ಆ್ಯಡ್ ಮಾಡಬೇಕಾಗತ್ತೆ. ಇದೇ ಥರ ನಾವು ಕಂಟಿನ್ಯೂಸ್ಲಿ ಒಂದು 10 ದಿನಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಫ್ರೆಶ್ ವಾಟರ್ನ ನಾವು ಆ್ಯಡ್ ಮಾಡಬೇಕಾಗತ್ತೆ. ಆಮೇಲೆ ಫ್ರೆಶ್ ವಾಟರ್ ಹಾಕಿದ ನಂತರ ಆ್ಯಡ್ ಮಾಡಿದ ನಂತರ ನಾವು ಅದರಲ್ಲಿ ಮತ್ತೆ ಸ್ಯಾನಿಟೈಸರ್ ಮಾಡಬೇಕಾಗತ್ತೆ. ಯಾಕಂದರೆ ಇವಾಗ ಫ್ರೆಶ್ ವಾಟರ್ದಿಂದ ಸ್ವಲ್ಪ ಬ್ಯಾಕ್ಟೀರಿಯಾ ಆಗಲಿ ರೋಗಗಳನ್ನ ಸ್ವಲ್ಪ ಹರಡೋ ಸಮಸ್ಯೆ ಬರುತ್ತೆ. ಆಮೇಲೆ ಅದರಲ್ಲಿ ನಾವು ಸ್ಯಾನಿಟೈಸರ್ ಮಾಡಿದ ನಂತರನೇ ನಾವು ನೀರನ್ನ ಬಿಡಬೇಕಾಗತ್ತೆ ಅದರಲ್ಲಿ.